ಇಲ್ಲಿ ಅಲ್ಲಿ ಅಂತೇಳಿ 13 ಸ್ಥಳಗಳಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿದ್ದಾನೆ. ಅದೆಲ್ಲ ಬೋಗಸ್ ಅಂತ ಗೊತ್ತಾಯಿತು. ಸರ್ಕಾರಕ್ಕೆ ಏನು ಮಾಡಬೇಕಂತ ತೋಚ್ತಾ ಇಲ್ಲ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಲ್ಲಿ, ಪರಮೇಶ್ವರ್ ಅವರಲ್ಲಿ ನಾನು ಇಷ್ಟೇ ಮನವಿ ಮಾಡ್ತೀನಿ. ನಾನು ರಾಜಕೀಯನ ಮೀರಿ, ಪಕ್ಷಾತೀತವಾಗಿ ರಾಜಕೀಯನ ಮೀರಿ ಭಗವಂತ ನಿಮ್ಗೆ ಕೊಟ್ಟಿರುವಂಥ ಅಧಿಕಾರ, ಜನರು ನಿಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ, ವಿಶ್ವಾಸ, ನಿಮಗೆ ಆ ಧರ್ಮಸ್ಥಳ ಮಂಜುನಾಥನಲ್ಲಿ ಸಂಪೂರ್ಣವಾಗಿ ನಂಬಿಕೆ, ವಿಶ್ವಾಸ ಇತ್ತು ಅಂತಂದರೆ ಈ ವಿಷಯದಲ್ಲಿ ಇವತ್ತು ನಿಮಗೆ ಈ ಬುರುಡೆಗಳ ವಿಚಾರ, ಸೆಬಾಹುತುಟ್ಟು ಅದು ಬೋಗಸ್ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ತಮ್ಮ ಟಿ ವಿಗಳ ಮೂಲಕ ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗೋಯಿತು. ಇದು ಕೇವಲ ಅಪಪ್ರಚಾರ ಮಾಡಿ ಹಿಂದೂ ಪುಣ್ಯಕ್ಷೇತ್ರಗಳನ್ನು ಅಪವಿತ್ರಗೊಳಿಸೋದಕ್ಕೆ ಇವತ್ತು ಕೆಲವೊಂದು ದುಷ್ಟಶಕ್ತಿಗಳು ಇವತ್ತು ಏನು ನಗರ ನಕ್ಸಲೀಯರ್ ಅಂತ ನಾವು ಹೇಳ್ತೀವೋ, ಎಡಪಂಥಿ ವ್ಯಕ್ತಿಗಳಂತ ಹೇಳ್ತೀವೋ, ಇವತ್ತು ಇದೆಲ್ಲದೂ ಕೂಡ ಇವತ್ತು ಯಾಕಂದರೆ ಶಶಿಕಾಂತ್ ಸೆಂಥಿಲ್ ಅನ್ನೋನು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿ ಇವತ್ತು ಹೈಕಮಾಂಡ್ಗೆ ರೈಟ್ ಹ್ಯಾಂಡ್ ಆಗಿದ್ದಾನೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಅವರು ಕೈ ಹಾಕ್ಲಿಕ್ಕೆ ರೆಡಿಯಾಗಿದ್ದಿಲ್ಲ. ಫಸ್ಟ್ 2-3 ದಿನ ನಾನು ನೋಡಿದೆ ಈ ಸುದ್ದಿಗಳು ಬರ್ತಾ ಇದ್ದರೆ, ಇದ್ದಕ್ಕಿದ್ದಂಗೆ ಅವರು SIT ರಚನೆ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಹೈಕಮಾಂಡಿಂದ ಪ್ರೆಷರ್ ಬಂದಿರುವಂಥ ಒಂದು ವಿಚಾರ. ಮತ್ತು ಈ ರೀತಿ ಪುಣ್ಯಕ್ಷೇತ್ರಗಳಲ್ಲಿ ಜನಗಳ ಒಂದು ದಟ್ಟಣೆ, ಭಕ್ತಾದಿಗಳು ಕಡಿಮೆ ಆಗೋದ್ರಿಂದ ಇದು ಆ ಒಂದು ಹಿಂದೂ ಒಂದು ಆಚಾರ ವಿಚಾರಗಳಿಗೆ ಇವತ್ತು ಡೈವರ್ಟ್ ಮಾಡಬೇಕು ಜನರನ್ನು ಅನ್ನೋಂಥ ಒಂದು ಹುನ್ನಾರ. ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೋಸ್ಕರ ಅಂಟುಕೊಂಡಿಲ್ದಂಗೆ, ನಾವೇನು 100,000 ವರ್ಷಗಳು ಈ ಭೂಮಿ ಮೇಲೆ ಇರಲ್ಲ, ಆದರೆ ಈ ಪುಣ್ಯಕ್ಷೇತ್ರ ಭಗವಂತ ನಮ್ಮನ್ನೇನು ಸೃಷ್ಟಿ ಮಾಡಿದ್ದಾನೆ, ಮಂಜುನಾಥ ಶಾಶ್ವತ. ಹಾಗಾಗಿ ಈ ಕುತಂತ್ರ ಮಾಡಿರೋರನ್ನ ಇವಾಗೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಅಂತ ಅಧಿಕಾರದಲ್ಲಿದ್ದುಕೊಂಡು ಅವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆ ಷಡ್ಯಂತ್ರ ಏನನ್ನೋದನ್ನು ಇವತ್ತು ನಾನು ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೇನೆ. ಆ ನಿಟ್ಟಲ್ಲಿ ತಕ್ಷಣ ತಾವು ಇನ್ವೆಸ್ಟಿಗೇಷನ್ನ ಮಾಡಿ ಈ ಹುನ್ನಾರಕ್ಕೆ ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅವ್ರನ್ನ ತಕ್ಷಣ ಬಂಧಿಸಿಬಿಟ್ಟು ನಮ್ಮ ರಾಜ್ಯದ ಗೌರವ, ಇವತ್ತು ಆ ಪುಣ್ಯಕ್ಷೇತ್ರದ ಗೌರವ, ಆ ಧರ್ಮಸ್ಥಳ ಮಂಜುನಾಥ ಸತ್ಯದೇವರು, ಧರ್ಮದೇವರು ಇದ್ದಾರೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಲಿ ಈ ಸರ್ಕಾರ. ಈಗ ಧರ್ಮಸ್ಥಳದ ಪಕ್ಕದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಬರ್ತಾ ಇದೆ, ಅದು ಕೂಡ ಪೂರಕವಾದಂತಹ ದಾಖಲೆಗಳು ಸಿಕ್ಕಿಲ್ಲ. ಈಗ ನೀವು ನೇರವಾಗಿ ಶಶಿಕಾಂತ್ ಸೆಂಥಿಲ್ ಅವರ ಮೇಲೆ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದೀರಾ. ಇದಕ್ಕೆ ಸಾಕ್ಷಿಗಳೇನಾದ್ರು ಇದೆಯಾ? ದಾಖಲೆಗಳನ್ನ ಕೇಳಿದ್ರೆ SIT ಅವರು ಅಥವಾ ಗೃಹ ಸಚಿವರು ಸರ್ಕಾರನ ಕೇಳಿದ್ರೆ ತಾವು ಕೊಡೋದಕ್ಕೆ ರೆಡಿ ಇದ್ದೀರಾ? ಯಾವ ಆಧಾರದ ಮೇಲೆ ಅವರ ಮೇಲೆ ಅಷ್ಟು ಗಂಭೀರವಾದ ಆರೋಪ ಮಾಡ್ತಿದ್ದೀರಿ ಅಂತ? ನೋಡಿ, ನಾನಂತೂ ಒಂದು ವಿಷಯ ಹೇಳ್ತಾ ಇದ್ದೇನೆ. ಇವತ್ತು ಒಬ್ಬ ಬುರುಡೆ ತಗೊಂಡು ಬಂದು ಈ ರೀತಿ ಒಂದು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಅವನಿಗೆ ಮುಸುಕನ್ನು ಹಾಕ್ಬಿಟ್ಟು ಎಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಈ ವಿಷಯದಲ್ಲಿ ಈ ಯೂಟ್ಯೂಬರ್ಸ್ ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದರೆ ಇವಾಗ ಯೂಟ್ಯೂಬರ್ಸ್ಗೆ ಇವತ್ತು ಅಲ್ಲಿ 100 ಶವಗಳು, 1000 ಶವಗಳಂತ ಹೇಳ್ಬಿಟ್ಟು ಎಷ್ಟು ಅಪಪ್ರಚಾರ ಮಾಡಿದರು. ಅಂದರೆ ಇವರಿಗೆ ಎಲ್ಲಿಂದ ಬಂತು ಮಾಹಿತಿ? ಅಂದರೆ ಈ ಮುಸುಕುದಾರಿ ಎಲ್ಲಿಂದ ಬಂದ? ಇವತ್ತು ಇಷ್ಟೆಲ್ಲ ಕೊನೆಗಳು ತೆಗೆದಿದ್ದಾರೆ, ಅದೆಲ್ಲ ಸುಳ್ಳಂತ ಗೊತ್ತಾಗ್ಬಿಡ್ತು ಇವತ್ತು. ಅಂದರೆ ಇದು ಟೋಟಲ್ ಇವತ್ತು ಕೆಲವೊಂದು ಯೂಟ್ಯೂಬರ್ಸು, ಈ ಮುಸುಕುದಾರಿ ಇವ್ರ ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಇವತ್ತು ಈ ವಿಷಯದಲ್ಲಿ CBI ಮತ್ತು NIA ಆ ಮಟ್ಟದ ಎಂಕ್ವೈರಿ ಆದರೆ ಮಾತ್ರ ಇವತ್ತು ಈ ಸತ್ಯಗಳೆಲ್ಲ ಕೂಡ ಹೊರಗಡೆ ಬರುತ್ತೆ. ಅಷ್ಟೇ ಆಗಲಿ, ಇದು ಮತ್ತೆ SIT ಅಂತಂದರೆ ಮತ್ತೆ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದು ನಿಮಗೆ CBI ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ NIA ಕೊಡಿತಾವೆ, ಕೊಟ್ಟು ಒಟ್ಟಿಗೆ ಈ ವಿಚಾರ ಹೊರಗಡೆ ಬರಬೇಕು. ಅಂಥ ಸಂದರ್ಭ ಬಂದಾಗ ಇವತ್ತು ನಾನೇನು ಹೇಳಿಕೆಗಳು ಕೊಟ್ಟಿದ್ದೀನಿ, ಎಲ್ಲ ಯೂಟ್ಯೂಬರ್ಸು, ಮುಸುಕುದಾರಿನ ಎಲ್ಲರನ್ನ ಇನ್ವೆಸ್ಟಿಗೇಷನ್ ಮಾಡಿ ನಾನು ಹೇಳಿರುವಂಥ ಒಂದು ನೇರವಾದ ಒಂದು ಆರೋಪಗಳೇನಿದೆ ಆ ಸತ್ಯಾಂಶ ಹೊರಗಡೆ ಬರುತ್ತೆ.